ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ನನ್ನ ವ್ಲಾಗಲ್ಲಿ ಮಂಗಳೂರು ಬನ್ನು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಹೇಗೆ ಚೆನ್ನಾಗಿ ಒಳಗಡೆ ಎಲ್ಲ ಅಂದರೆ ಬೆಂದು ಒಳಗಡೆ ಕ್ರಿಸ್ಪಿಯಾಗಿ ಒಳ್ಳೆ ಪೂರಿ ಥರ ಊದ್ಕೊಂಡು ಬಂದಿದೆ. ಸೊ ಇದನ್ನು ಮಾಡೋದು ಹೇಗೆ ಅಂದರೆ, ನೈಟೇ ನಾವು ಈ ರೀತಿ ಒಂದು 3 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಪಚ್ಚಬಾಳೆಹಣ್ಣು ಬೇಕೋ ಅಷ್ಟು ಪಚ್ಚಬಾಳೆಹಣ್ಣು ತೊಗೊಬೋದು. ಸೊ ನಾನು 3 ಪಚ್ಚಬಾಳೆಹಣ್ಣು ತೊಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಹೋಟೆಲ್ ಸ್ಟೈಲ್ ಆಗಿರೋದ್ರಿಂದ ಸಕ್ಕರೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ನಿಮಗೆ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು. ಸ್ವೀಟು ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ, ಅದರಲ್ಲೇನು ಟೇಸ್ಟಲ್ಲಿ ಏನು ವ್ಯತ್ಯಾಸ ಅಷ್ಟು ಆಗಲ್ಲ. ಈಗ ರುಬ್ಬಿರೋ ಏನದು ಬನಾನಾ ಪೇಸ್ಟ್ ಇದೆ ಅದನ್ನು ಬೌಲ್ಗೆ ಹಾಕ್ಕೊಬೇಕು. ಅದು ಒಂದು ಬನಾನಾ ಹಾಗೆ ಇದೆ, ಅದನ್ನು ಕೈಯಲ್ಲೇ ಈಗ ಸ್ಮ್ಯಾಶ್ ಮಾಡ್ಕೊಬೋದು ನಾವು. ಈಗ 3 ಪಚ್ಚಬಾಳೆಹಣ್ಣಿಗೆ ಮಿನಿಮಮ್ ಎಷ್ಟು ಮೈದಾ ಹಿಟ್ಟು ಇಡಿಸುತ್ತೋ ಅಷ್ಟು ಮೈದಾ ಹಿಟ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕಾಗತ್ತೆ. ಮೈದಾ ಹಿಟ್ಟು ಸುಮಾರು ಇದಕ್ಕೆ 3 ಪಚ್ಚಬಾಳೆಹಣ್ಣಿಗೆ ಮಿನಿಮಮ್ ಒಂದು ಅರ್ಧ kg ಇಡಿಸ್ತು ನನಗೆ. ಸೊ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಂಗಳೂರು ಬನ್ ಮಾಡಬೇಕು ಅಂದರೆ ನೀವು 3 ಪಚ್ಚಬಾಳೆಹಣ್ಣು ಬದಲಾಗಿ ನೀವು ಜಾಸ್ತಿ ಇನ್ನು 5, 6 ಎಷ್ಟು ಬೇಕಾದರೂ ಸೇರಿಸ್ಕೊಬೋದು. ಹಿಟ್ಟು ಮಾತ್ರ ಅದು ಅಂದರೆ ಕಲಿಸುವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಚಪಾತಿ ಹಿಟ್ಟು ಹೇಗೆ ಕಲಸಿಡ್ತೀವೋ ಅದಕ್ಕೆ ಕಲಸಿಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕಾಗುತ್ತೆ. ಅಡುಗೆ ಸೋಡಾ ಹಾಕಿ ಓವರ್ ನೈಟ್ ಇದನ್ನು ನೆನೆಸಿ ಇಡಬೇಕಾಗುತ್ತೆ. ಓವರ್ ನೈಟ್ ಬಿಟ್ಟಾದಮೇಲೆ ಮಾರ್ನಿಂಗ್ ಎದ್ದು ಅದನ್ನು ಮತ್ತೆ ನಾದ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉತ್ಕೊಂಡು ಮಾಡಬೇಕಾಗುತ್ತೆ. ಈಗ ನೋಡಿ, ಇದು ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ಓವರ್ ನೈಟ್ ಇದನ್ನು ಬಿಟ್ಟಿದ್ದೆ. ಈಗ ಮಾರ್ನಿಂಗ್ ಅದನ್ನು ಮತ್ತೆ ನಾವು ನಾದ್ಕೊಬೇಕಾಗುತ್ತೆ. ಸ್ವಲ್ಪ ಮೇಲೆಲ್ಲ ಗಟ್ಟಿ ಅನಿಸುತ್ತೆ, ಆವಾಗ ಏನು ಮಾಡಬೇಕು, ನಾದ್ಕೊಂಡಾಗ ಅದು ನೀಟಾಗಿ ಸಾಫ್ಟ್ ಆಗುತ್ತೆ. ಈ ರೀತಿ ಕೆಳಗಡೆ ಅಥವಾ ಮನೆ ಮೇಲೆ ಹಾಕ್ಕೊಂಡು ನೀಟಾಗಿ ನಾದ್ಕೊಬೇಕಾಗತ್ತೆ. ಎಷ್ಟು ನೀವು ನೀಟಾಗಿ ನಾದ್ಕೊತೀರೋ ಅಷ್ಟು ನೀಟಾಗಿ ನಿಮಗೆ ಮಂಗಳೂರು ಬನ್ನು ಉಬ್ಬಿ ಬರುತ್ತೆ. ಪೂರಿ ಥರ ಉಬ್ಬಿ ಬರೋದು ಯಾಕೆ ಅಂದರೆ ನಾವು ನಾದ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ರೀತಿ ನೀಟಾಗಿ ನಾನು ನಾದ್ಕೊಂಡಿದ್ದೀನಿ. ನಾದ್ಕೊಂಡು ಅದನ್ನು ಪಕ್ಕಕ್ಕಿಟ್ಟು ಈಗ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಸೊ ಎಣ್ಣೆ ಕಾಯಕ್ಕಿಟ್ಟು ಆಮೇಲೆ ನಾನೀಗ ಮಂಗಳೂರು ಬನ್ನು ಓದ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀನಿ. ಈಗ ಅಮ್ಮಮ್ಮ ಅಂದರೆ ಇದರಲ್ಲಿ ಸುಮಾರು 10ರಿಂದ 15 ಮಂಗಳೂರು ಬನ್ ಆಗುತ್ತೆ. ಮಿನಿಮಮ್ 10 ಆಗುತ್ತೆ. ಯಾಕಂದರೆ ಸ್ವಲ್ಪ ದಪ್ಪ ತೊಗೋಬೇಕು ಉಂಡೆಗಳು. ತೀರಾ ಸಣ್ಣ ತೊಗೊಂತು ಅಂದರೆ ಉಂಡೆ ಏನಾಗುತ್ತೆ, ಮಂಗಳೂರು ಬನ್ನು ಉಬ್ಬಿ ಬರಲ್ಲ. ಮತ್ತು ಅದು ಸ್ವಲ್ಪ ದಪ್ಪ ಇರಬೇಕು, ಒತ್ತುವಾಗಲೇ ದಪ್ಪ ಇರಬೇಕು. ತೀರಾ ತೆಳು ಆಗಿ ಒತ್ಬಿಟ್ರೆ ಅದು ಉಬ್ಬಿ ಬರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ಹಿಟ್ಟನ್ನ ದಪ್ಪದಾಗೆ ತೊಗೊಂಡು ಸ್ವಲ್ಪ ದಪ್ಪದಾಗೆ ಲಟ್ಟಿಸ್ಕೊಬೇಕಾಗತ್ತೆ. ಸೊ ಇಲ್ಲಿ ನಾನು ಒಂದನ್ನು ಸಣ್ಣದಾಗಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬರುತ್ತೆ ಅಂತ. ಇದು ತೀರಾ ಸಣ್ಣ ತೊಗೊಂಡಿದ್ದೀನಿ ನೋಡಿ. ತೀರಾ ಅಂದರೆ ತೀರಾ ಸಣ್ಣನೂ ಅಲ್ಲ, ತೀರಾ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಸೈಜು. ಈ ರೀತಿ ತೊಗೊಂಡು ಒತ್ತುತ್ತಾ ಇದ್ದರೆ ಅದೇನು ಮೈದಾ ಹಿಟ್ಟಾಗಿರೋದ್ರಿಂದ ನೀವು ಎಷ್ಟೇ ಪ್ರೆಸ್ ಮಾಡಿ ಒತ್ತಿದ್ರೂ ನೆಕ್ಸ್ಟ್ ಏನಾಗುತ್ತೆ, ಅದು ಮಾಮೂಲಿ ಶೇಪ್ಗೆ ಮತ್ತೆ ಚಿಕ್ಕದಾಗಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪದಾಗಿ ತೊಗೊಂಡ್ರೆ ಸ್ವಲ್ಪ ಅಗಲ ಬರುತ್ತೆ ಅಂತ ಅಷ್ಟೇ. ಇದು ಈಗ ಇಷ್ಟೇ ಒತ್ತಕ್ಕಾಗೋದು, ಅಂದರೆ ಅಗಲ ಜಾಸ್ತಿ ಅದು ಅಗಲ ಆಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ವಲ್ಪ ದಪ್ಪ ಸೈಜ್ ತೊಗೊಂಡು ಈ ರೀತಿ ದೊಡ್ಡದಾಗಿ ಒತ್ಕೊಬೇಕಾಗುತ್ತೆ. ಈ ರೀತಿ ಒತ್ಕೊಂಡಾದ್ಮೇಲೆ ಎಣ್ಣೆ ಕಾದಿದೆಯಲ್ಲ, ಕಾದ ಎಣ್ಣೆಗೆ ಈಗ ಇದನ್ನು ಪೂರಿ ಥರ ಬಿಡಬೇಕಾಗುತ್ತೆ. ನೀಟಾಗಿ ಪೂರಿ ಥರ ಬಿಟ್ಟು ಸಿಮ್ಮಲ್ಲೇ ಬೇಯಿಸ್ಕೊಬೇಕು. ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕಾಗತ್ತೆ. ತೀರಾ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ಮೇಲ್ಗಡೆ ಸೀದೋದಂಗೆ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಸಿಮ್ಮಲ್ಲಿಟ್ಟು ನೀಟಾಗಿ 2 ಕಡೆನೂ ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು. 2 ಕಡೆನೂ ನೀಟಾಗಿ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದ್ರೇ ಅದು ಮಂಗಳೂರು ಬನ್ ಅನ್ನೋದು. ಬ್ರೌನ್ ಕಲರ್ ಬಂದಿಲ್ಲ ಅಂದರೆ ಅದು ಬೆಂದಿಲ್ಲ ಅಂತಲೇ ಅರ್ಥ. ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ಬೋದು, ಮಂಗಳೂರು ಬನ್ನು ಬ್ರೌನ್ ಕಲರೇ ಇರುತ್ತೆ ಆ್ಯಕ್ಚುಲಿ. ಸೊ ನಾನು ನೀಟಾಗಿ 2 ಕಡೆ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸಿಮ್ ಮಾತ್ರ ಸ್ಟವ್ ಮಾತ್ರ ಯಾವಾಗಲೂ ಸಿಮ್ಮಲ್ಲೇ ಇಡಿ, ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೇಯಲ್ಲ, ಅದಕ್ಕೋಸ್ಕರ. ಸೊ ಇದೇ ರೀತಿ ಎಲ್ಲ ಬನ್ಗಳನ್ನೂ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. 100% ಇದು ಹೋಟ್ಲಲ್ಲಿ ಹೇಗೆ ಮಾಡುತ್ತೋ ಹಾಗೆ ಬರುತ್ತೆ. ಯಾಕಂದರೆ ನಾನು ಟೇಸ್ಟ್ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೇಳ್ತಾ ಇರೋದು. ಹೋಟ್ಲಲ್ಲಿ ಹೇಗೆ ಬರುತ್ತೋ ಟೇಸ್ಟು ಹಾಗೆ ಬರುತ್ತೆ. ಇದರ ಜೊತೆಗೆ ಚಟ್ನಿ ಅಥವಾ ಸಾಂಬಾರು ಯಾವುದಾದ್ರೂ ಸೇರಿ ಚೆನ್ನಾಗಿರುತ್ತೆ, ಇಲ್ಲ ಹಾಗೆ ಕೂಡ ಚೆನ್ನಾಗಿರುತ್ತೆ. ನಾನು ಹಾಗೆ ತಿಂತೀನಿ, ಇಲ್ಲ ಚಟ್ನಿ ಜೊತೆ
ತಿಂತೀನಿ. ಸಾಂಬಾರು ಜೊತೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ನೀವು ಯಾವ ಕಾಂಬಿನೇಷನ್ ಬೇಕಾದ್ರೂ ಇದಕ್ಕೆ ತೊಗೊಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತೋರಿಸ್ತಾ ಇದ್ದೀನಿ ಯಾವ ರೀತಿ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ 100% ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ, ಮಾಡಬೇಕಷ್ಟೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.